ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಬೇಸಿಗೆ ಕಾಲದಲ್ಲಿ ಮಲ್ಲಿಗೆಯ ಗಿಡದಲ್ಲಿ ಹೂವಿನ ಗಾತ್ರ ತುಂಬ ಚಿಕ್ಕದಾಗ್ತಾ ಉಂಟು. ಆ ಹೂವಿನ ಗಾತ್ರ ಚಿಕ್ಕದಾಗಲು ಕಾರಣವೇನು, ಅದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು, ಹಾಗೆಯೇ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೆಯೇ ಕೆಲವೊಂದು ವಿಷಯಗಳನ್ನು ಮಲ್ಲಿಗೆ ಕೃಷಿಯ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಫಸ್ಟಾಗಿ ನೋಡೋದಾದರೆ ಮಲ್ಲಿಗೆಯ ಗಿಡದಲ್ಲಿ ನಮ್ಮ ಹೂವಿನ ಗಾತ್ರ ತುಂಬ ಸಣ್ಣದಿರುತ್ತೆ. ನಿಜವಾಗಿ ಬೇಸಿಗೆ ಕಾಲದಲ್ಲಿ ಹೂವಿನ ಗಾತ್ರ ತುಂಬ ದೊಡ್ಡದಾಗಿರಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಬಿಸಿಲು ಬೀಳ್ತದೆ, ಹಾಗೆಯೇ ಗಿಡಗಳು ಚೆನ್ನಾಗಿ ಡ್ರೈ ಆಗಿರ್ತದೆ, ನೀರುಗಳನ್ನು ಸರಿಯಾಗಿ ಹೀರ್ಕೊಳ್ಳೋಕ್ಕೆ ಅವಕಾಶಗಳಿರ್ತದೆ. ಹಾಗಾಗಿ ಹೂವಿನ ಗಾತ್ರಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಕಮೆಂಟ್ ಬರ್ತಾ ಉಂಟು, ಮೇಡಮ್ ನಮ್ಮ ಮಲ್ಲಿಗೆಯ ಹೂವಿನ ಗಾತ್ರ ತುಂಬ ಸಣ್ಣದಾಗಿದೆ, ನಮಗೆ ಅದು ಕಟ್ಟಲಿಕ್ಕೇ ಆಗ್ತಾ ಇಲ್ಲ, ಇವತ್ತಿನ ಮೊಗ್ಗು ಯಾವುದು ನಾಳೆಯ ಮೊಗ್ಗು ಯಾವುದು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಸಣ್ಣದಿರುತ್ತೆ, ಅದಕ್ಕೆ ಕಾರಣವೇನು, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಹಾಗಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನನ್ನ ಕೆಲವೊಂದು ಗಿಡಗಳಲ್ಲಿ ಅದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದವು. ನಾನು ಯಾವ ರೀತಿಯ ಮೆಥಡನ್ನು ಫಾಲೋ ಮಾಡಿದೆ ಅಂತ ಹೇಳ್ತೇನೆ. ಫಸ್ಟಾಗಿ ನಮ್ಮ ಮಲ್ಲಿಗೆಯ ಗಿಡಗಳಿಗೆ ನಾವು ನೀರನ್ನು ಕೊಡುವಂತಹ ರೀತಿ ಸರಿಯಾಗಿರಬೇಕು. ಅಂದರೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಕೊಡುವಂತಹ ರೀತಿಯೇ ಬೇರೆ, ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಕೊಡುವಂತಹ ರೀತಿಯೇ ಬೇರೆ. ಇವಾಗ ಬೇಸಿಗೆ ಕಾಲ ಪ್ರಾರಂಭ ಆಗಿ ಸುಮಾರು ದಿನಗಳೇ ಕಳೆದಿದೆ. ನಮಗೇ ಎಷ್ಟು ನೀರು ಕುಡಿದರೂ ಈ ಬೇಸಿಗೆ ಕಾಲದಲ್ಲಿ ತಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ಗಿಡಗಳು ಹೇಗಿರಬಹುದು? ದಿನದಲ್ಲಿ ನಾವು ನೀರು ಕೊಡದೇ ಇದ್ದರೆ ಯಾವ ರೀತಿಯ ಸಮಸ್ಯೆಗಳು ನಾವು ಎದುರಿಸಬೇಕಾಗ್ತದೆ, ನೀರುಗಳು ಸರಿಯಾಗಿ ಗಿಡಗಳಿಗೆ ಕೊಡದಿದ್ದರೆ. ಅದಕ್ಕಾಗಿ ಫಸ್ಟಾಗಿ ನಮ್ಮ ಗಿಡಗಳಿಗೆ ನಾವು ಪ್ರತಿನಿತ್ಯ ನಾವು ನೀರನ್ನು ಸರಿಯಾಗಿ ಕೊಡಬೇಕು. ಅಂದರೆ ಬೆಳಗಿನ ಜಾವ ಅಥವಾ ಸಾಯಂಕಾಲದ ಹೊತ್ತಲ್ಲಿ ಯಾವುದಾದ್ರೂ ದಿನದಲ್ಲಿ ಒಂದು ಬಾರಿ ಸಾಕು, ನೀರನ್ನು ಕರೆಕ್ಟಾಗಿ ನಮ್ಮ ಗಿಡದ ಹೋಲ್ಗಳಲ್ಲಿ ಇಳಿದು ಹೋಗಬೇಕು. ಆ ರೀತಿಯಾಗಿ ನೀರನ್ನು ಕೊಡಬೇಕು. ಅಂದರೆ ಈಗ ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮೂರು ರೀತಿಯ ಒಂದು ವಾತಾವರಣದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಗಿಡಗಳಿಗೆ ನೀರನ್ನು ಕೊಡ್ತೇವೆ. ಆದರೆ ನಮಗೆ ಈಗ ಬೇಸಿಗೆ ಕಾಲದಲ್ಲಿ ತುಂಬ ನೀರನ್ನು ಗಿಡಗಳಿಗೆ ಕೊಡಬೇಕು. ಹಾಗಂತ ಹೇಳಿ ಅತಿಯಾಗಿ ನೀರನ್ನು ಗಿಡಗಳಿಗೆ ಕೊಟ್ಟರೆ ಗಿಡಗಳ ಇಳುವರಿ ಕುಂಠಿತಾಗಿ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನೀರನ್ನು ಒಂದು ಇತಿಮಿತಿಯಲ್ಲಿ ಕೊಡಬೇಕು. ಒಂದು ವೇಳೆ ನೀರನ್ನು ಸರಿಯಾಗಿ ಕೊಡದೇ ಇದ್ದಲ್ಲಿ ಮಲ್ಲಿಗೆಯ ಹೂವಿನ ಗಾತ್ರ ಸಣ್ಣದಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಗಿಡದ ಎಲೆಗಳು ಹಳದಿ ಆಗುತ್ತದೆ, ಹಾಗೆಯೇ ಗಿಡದಲ್ಲಿ ಗೆಲ್ಲು ಸಾಯುವಂತಹ ರೋಗ ಪ್ರಾರಂಭ ಆಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ರೋಗಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟಾಗಿ ಫೋಕಸ್ ಕೊಡಬೇಕು ಗಿಡಗಳಿಗೆ ನೀರನ್ನು ಹಾಕುವಂಥದ್ದು. ಇಲ್ಲಪ್ಪ ನಾನು ಸರಿಯಾಗಿ ನೀರನ್ನು ಕೊಡ್ತಾ ಇದ್ದೇನೆ ಆದರೂ ನಮ್ಮ ಗಿಡದ ಹೂವಿನ ಗಾತ್ರಗಳು ಸಣ್ಣದಾಗ್ತಾ ಇದೆ ಅಂದಾಗ ನೀವು ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ಗೊಬ್ಬರವನ್ನು ಯಾವ ರೀತಿ ಕೊಡ್ತಾ ಇದ್ದೀರಿ, ಹೇಗೆ ಕೊಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಬೇಸಿಗೆ ಕಾಲದಲ್ಲಿ ನೀವು ಸರಿಸುಮಾರು 15 ದಿನಕ್ಕೊಮ್ಮೆ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಕಾರಣ ಇಷ್ಟೇ, ನಾವು ಪ್ರತಿನಿತ್ಯ ಗಿಡಗಳಿಗೆ ನೀರು ಕೊಡೋದ್ರಿಂದ ನಮ್ಮ ಗಿಡಗಳು ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ಇರುವುದರಿಂದ ಆ ಗೊಬ್ಬರಗಳು ನೀರಿನ ಜೊತೆ ಮಿಕ್ಸ್ ಆಗಿ ಜ್ಯೂಸಿಯಾಗಿ ಹೊರಗಡೆ ಹೋಗ್ತದೆ. ಹಾಗಾಗಿ ನಮ್ಮ ಗೊಬ್ಬರದಲ್ಲಿರುವಂತಹ ಪೌಷ್ಟಿಕಾಂಶಗಳು ಬೇಗನೆ ಕರಗಿ ಹೋಗ್ತದೆ. ನಮ್ಮ ಗಿಡಗಳು ಬೇಕಾದಷ್ಟು ಹೀರ್ಕೊಳ್ತದೆ, ಆದರೆ ನೀರಿನಾಂಶ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಜ್ಯೂಸಿಯಾಗಿ ಹೊರಗಡೆ ಹೋಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೋಸ್ಕರ ತಪ್ಪದೆ 15 ದಿನಕ್ಕೊಮ್ಮೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರಗಳನ್ನು ನಾವು ಕೊಡಬೇಕು. ಹಾಗೆಯೇ ಸ್ಪ್ರೇಗಳನ್ನು, ಅಂದರೆ ಯಾವ ಗಿಡಗಳಿಗೆ ಯಾವ ರೀತಿ ಸ್ಪ್ರೇಗಳನ್ನು ಕೊಡಬೇಕು, ಅಂದರೆ ಮೆಡಿಸಿನ್, ಅಂದರೆ ಹುಳಗಳಿಗಾಗಿರ್ಬೋದು, ವೈಟ್ ಫ್ಲೈಸ್ ಆಗಿರ್ಬೋದು, ಅಥವಾ ಸುಟ್ಟು ರೋಗ, ಈ ರೀತಿ ಬೇರೆ ಬೇರೆ ರೀತಿಯ ರೋಗಗಳಿಗೆ ನಾವು ಬೇರೆ ಬೇರೆ ರೀತಿಯ ಸ್ಪ್ರೇಗಳನ್ನು ಹಾಕ್ತೇವೆ. ಅದನ್ನು ಹಾಕುವಂತಹ ಕ್ರಮವನ್ನು ಕೂಡ ನೋಡ್ಕೊಂಡು ಹಾಕಬೇಕು. ಅಂದರೆ ಇವಾಗ ಬೇಸಿಗೆ ಕಾಲ, ಬೆಳಗಿನ ಜಾವ ಹಾಕಬೇಕು ಅಥವಾ ಸಾಯಂಕಾಲದ ಹೊತ್ತಲ್ಲಿ ನಮ್ಮ ಗಿಡಗಳಿಗೆ ಹಾಕಿದರೆ ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕಂತ ಹೇಳಿದರೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಯಾವಾಗ ಬೇಕಿದ್ರೂ ಹಾಕ್ಬೋದು, ಆದರೆ ಬೇಸಿಗೆ ಕಾಲದಲ್ಲಿ ಹಾಗೆಲ್ಲ.
ಇದು ನೀವು ಮೆಥಡನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀರಿ, ಗೊಬ್ಬರಗಳನ್ನು ಸರಿಯಾಗಿ ಕೊಡ್ತಾ ಇದ್ದೇವೆ, ಸಮಯಕ್ಕೆ ಸಂದರ್ಭ ನಾವು ಸರಿಯಾಗಿ ಗೊಬ್ಬರಗಳನ್ನು ಕೊಡ್ತೇ ಇದ್ದೇವೆ ಅಂದಾಗ ಗಿಡಗಳಿಗೆ ಬಿಸಿಲು ಎಷ್ಟು ಬೀಳ್ತದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ನೀರು ಹೇಳಿದೆ, ಗೊಬ್ಬರ ಹೇಳಿದೆ, ಹಾಗೆಯೇ ಬಿಸಿಲು. ನಾನು ಯಾವಾಗಲೂ ಹೇಳ್ತೀನಿ, ಮಲ್ಲಿಗೆ ಗಿಡಗಳಿಗೆ ಸರಿಯಾದಂತಹ ಸಂದರ್ಭದಲ್ಲಿ ಬಿಸಿಲುಗಳು ಬೀಳಲೇಬೇಕು. ಒಂದು ದಿನದಲ್ಲಿ ಒಂದು ಮಿನಿಮಮ್ 6 ರಿಂದ 7 ಗಂಟೆ ಆದರೂ ಬಿಸಿಲು ಬೀಳಲೇಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡಗಳಿಗೆ ಎಷ್ಟು ಬಿಸಿಲು ಬೀಳ್ತದೆ ನೋಡಿ, ಅಷ್ಟು ಗಿಡಗಳು ವೇಗವಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನಮ್ಮ ಮಲ್ಲಿಗೆ ಗಿಡಗಳನ್ನು ಬಿಸಿಲು ಬೀಳುವ ಜಾಗದಲ್ಲಿ ಇಡಬೇಕು ನಾವು. ಅಂದರೆ ಯಾವುದೇ ಮರಗಿಡಗಳ ಬೇರುಗಳು ಬರಬಾರ್ದು, ಹಾಗೆಯೇ ಮರಗಿಡಗಳ ರೆಂಬೆ ಕೊಂಬೆಗಳು, ಅದರ ಗೆಲ್ಲುಗಳು ನಮ್ಮ ಮಲ್ಲಿಗೆ ಗಿಡದ ಮೇಲೆ ಬೀಳಬಾರ್ದು. ಅದರ ನೆರಳುಗಳು ನಮ್ಮ ಗಿಡದ ಮೇಲೆ ಬಿದ್ದರೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ, ಮೊಗ್ಗುಗಳು ಕೂಡ ಆಗ ಸಣ್ಣದಾಗುತ್ತೆ. ನಮಗೆ ಇವತ್ತಿನ ಮೊಗ್ಗು ಯಾವುದು, ನಾಳೆಯ ಮೊಗ್ಗು ಯಾವುದು ಅಂತ ಖಂಡಿತವಾಗಿಯೂ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಗಿಡಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿಡಬೇಕು. ಈ ರೀತಿಯಾಗಿ ಇಟ್ಟಾಗ ನಮ್ಮ ಗಿಡದಲ್ಲಿ ಖಂಡಿತವಾಗಿಯೂ ಬೆಳವಣಿಗೆ ಚೆನ್ನಾಗಿ ಆಗಿ ಗಿಡದ ಮೊಗ್ಗುಗಳು ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಪ್ಪ ನಾವು ಇಷ್ಟು ಮಾಡಿ ನಮ್ಮ ಗಿಡದಲ್ಲಿ ಬೆಳವಣಿಗೆನೇ ಆಗ್ತಾ ಇಲ್ಲ, ನಮ್ಮ ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಅಂದಾಗ ಒಮ್ಮೆ ನಿಮ್ಮ ಗಿಡಗಳನ್ನು ಕ್ರಾಸ್ ಚೆಕ್ ಮಾಡಬೇಕು. ಅದು ಶಂಕರ್ಪುರ ಮಲ್ಲಿಗೆ ಗಿಡಗಳು ಹೌದಾ ಅಲ್ವಾ ಅಂತ. ಸ್ನೇಹಿತರೆ, ಶಂಕರ್ಪುರ ಮಲ್ಲಿಗೆ ಗಿಡಗಳು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಸುಮಾರು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ನಾನು ತಿಳಿಸೋದಿಲ್ಲ. ಯಾಕಂತ ಹೇಳಿದರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಆದಷ್ಟು ನಾನು ಶಾರ್ಟಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬೇಕಿದ್ದವರು ಆ ವಿಡಿಯೋವನ್ನು ನೀವು ನೋಡಬಹುದು. ಏನು ಗೊತ್ತಾ, ನಾವು ಇಷ್ಟು ಮಾಡ್ತೇವೆ, ಸರಿಯಾದ ಸಂದರ್ಭದಲ್ಲಿ ನೀರು ಕೊಡ್ತೇವೆ, ಗೊಬ್ಬರಗಳನ್ನು ಹಾಕ್ತೇವೆ, ಸ್ಪ್ರೇಗಳನ್ನು ಹಾಕ್ತೇವೆ, ಗಿಡಗಳಿಗೆ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ, ಆದರೂ ನಮ್ಮ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ, ಗಿಡದ ಬೆಳವಣಿಗೆ ಇಲ್ಲ ಅಂದಾಗ ಒಮ್ಮೆ ನೀವು ಕ್ರಾಸ್ ಚೆಕ್ ಮಾಡಿ ನಿಮ್ಮ ಗಿಡಗಳು ಶಂಕರ್ಪುರ ಗಿಡಗಳು ಹೌದಾ ಅಲ್ವಾ ಅನ್ನೋದು. ಯಾಕಂತ ಹೇಳಿದರೆ ಶಂಕರ್ಪುರ ಗಿಡಗಳಿಗೆ ನಾನು ಹೇಳಿದ ಮೆಥಡನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ 100% ನಿಮ್ಮ ಗಿಡದಲ್ಲಿ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ನಾನು ಇದೇ ಮೆಥಡನ್ನು ಫಾಲೋ ಮಾಡೋದು. ಹಾಗಾಗಿ ನೀವು ಒಮ್ಮೆ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಗಿಡಗಳು ಶಂಕರ್ಪುರ ಮಲ್ಲಿಗೆ ಗಿಡಗಳು ಹೌದಾ ಅಲ್ವಾ ಅಂತ. ಒಂದು ವೇಳೆ ಅಲ್ಲದೇ ಇದ್ದಲ್ಲಿ ಆ ಗಿಡಗಳನ್ನು ಪಕ್ಕಕ್ಕೆ ಇಟ್ಟು ಆ ಜಾಗಕ್ಕೆ ಶಂಕರ್ಪುರ ತಳಿಯ ಹೊಸ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಬೇರೆ ರೀತಿಯಲ್ಲಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಸ್ನೇಹಿತರೆ, ಇಷ್ಟೆಲ್ಲ ಮಾಡಿಯೂ ನಮ್ಮ ಗಿಡದಲ್ಲಿ ಹೂವಾಗ್ತಾ ಇಲ್ಲ ಅಂತಂದರೆ ಅದು ಒಂದು ನೀವು ತಿಳ್ಕೊಳ್ಬೇಕು. ಹಾಕುವಂತಹ ಗೊಬ್ಬರಗಳು ಸರಿಯಾಗಿಲ್ಲ, ಕ್ವಾಲಿಟಿಯಲ್ಲಿರುವಂತಹ ಗೊಬ್ಬರಗಳನ್ನು ತಗೊಳ್ಬೇಕು. ಹೇಳಿದ್ರಂತ ಹೇಳಿ ಸಿಕ್ಕಾಪಟ್ಟೆ ಒಟ್ಟಾರೆಯಾಗಿ ಗೊಬ್ಬರಗಳನ್ನು ಹಾಕಬಾರ್ದು. ಆಗಲೂ ಏನಾಗುತ್ತೆ ಅಂತ ಹೇಳಿದರೆ ಗಿಡಗಳು ಬೆಳೀತದೆ, ಹೂಗಳ ಗಾತ್ರ ಕಡಿಮೆ ಆಗ್ತದೆ, ಹೂಗಳು ಕಡಿಮೆ ಆಗ್ತದೆ, ಅಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಾವು ಗೊಬ್ಬರಗಳನ್ನು ಕೂಡ ಹಾಕುವಾಗ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಗಿಡಗಳನ್ನು ಫಸ್ಟಾಗಿ ನೆಡುವಾಗ ಶಂಕರ್ಪುರ ಮಲ್ಲಿಗೆ ಗಿಡಗಳನ್ನೇ ನೆಟ್ಟರೆ ಮಾತ್ರ ನಾನು ಹೇಳಿದಂತಹ ಮೆಥಡಲ್ಲಿ ನಿಮಗೆ ಒಳ್ಳೆಯ ಒಂದು ಫಲ ಬರಲಿಕ್ಕೆ ಸಾಧ್ಯ. ಅಂದರೆ ಹೂವಾಗಿ ನಿಮಗೆ ಹೆಚ್ಚಿನ ಒಂದು ಆದಾಯವನ್ನು ಗಳಿಸ್ಬೋದು ಅಂತ ನಾನು ಹೇಳಿದೆ. ಇದನ್ನೆಲ್ಲ ನೀವು ಮೆಥಡನ್ನು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ, ಡೌಟೇ ಬೇಡ. ಹಾಗೆಯೇ ತುಂಬ ಜನ ನನಗೆ ಕೇಳ್ತೀರಿ, ಹಟ್ಟಿ ಗೊಬ್ಬರ ಎಲ್ಲಿಂದ ತರ್ತೀರಿ ಮೇಡಮು, ನೀವು ಯಾವಾಗಲೂ ಹಟ್ಟಿ ಗೊಬ್ಬರ ಅಂತ ಹೇಳ್ತೀರಿ, ನಮಗೆ ಸಿಗುವುದಿಲ್ಲ ನಮ್ಮ ಊರಲ್ಲಿ ಅಂತ. ನಾನು ಹಟ್ಟಿ ಗೊಬ್ಬರ ಬದಲಾಗಿ ಬೇರೆ ಗೊಬ್ಬರಗಳನ್ನು ನಿಮಗೆ ನಾನು ಪ್ರಿಫರ್ ಮಾಡ್ತೇನೆ. ಅನ್ನಪೂರ್ಣ ಆಗಿರ್ಬೋದು, ಪಂಚಮಿ, ಕಾಂಪೋಸ್ಟು, ಎರೆಹುಳ ಗೊಬ್ಬರ. ಬಟ್ ಕೆಲವರಿಗೆ ನನ್ನ ಹಾಗೇ ಆಸೆ ಇರ್ತದೆ ಹಟ್ಟಿ ಗೊಬ್ಬರನೇ ಹಾಕಬೇಕು ಅಂತ. ಬಟ್ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಕೆಲವು ಹಳ್ಳಿ ಸೈಡ್ಗಳಲ್ಲಿ ದನ ಸಾಕುವವರ ಮನೆಯಲ್ಲಿ ಹಟ್ಟಿ ಗೊಬ್ಬರ ಇರ್ತದೆ. ಅದು ನೀವು ನೋಡಬೇಕು, ಯಾರ ಮನೆಯಲ್ಲಿ ದನಗಳಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡು ಅಲ್ಲಿಂದ ಗೊಬ್ಬರಗಳನ್ನು ಕಲೆಕ್ಟ್ ಮಾಡಬೇಕು. ನಾನು ಅಷ್ಟೇ ಎಲ್ಲರ ಹತ್ರ, ನನಗೆ ಪರಿಚಯ ಇರುವವರ ಹತ್ರ ಎಲ್ಲ ಕೇಳಿಕೊಂಡು ಎಲ್ಲೆಲ್ಲ ಗೊಬ್ಬರ ಸಿಗ್ತದೆ ಅಂತ ಕೇಳಿ ಆ ಮನೆಗೆ ಹೋಗಿ ಆ ಗೊಬ್ಬರಗಳನ್ನೊಮ್ಮೆ ನೋಡಿ ಆಮೇಲೆ ನಾನು ತರೋದು. ಆ ಗೊಬ್ಬರಗಳು
ಚೆನ್ನಾಗಿದ್ದರೆ ಮಾತ್ರ ತರೋದು, ಇಲ್ಲ ಅಂದರೆ ನಾನು ತರುವುದಿಲ್ಲ ಸ್ನೇಹಿತರೆ. ಅಷ್ಟೇ, ಒಮ್ಮೆ ನೀವು ಯಾರ ಮನೆಯಲ್ಲೆಲ್ಲ ದನ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಿ ಆಮೇಲೆ ಆ ಮನೆಯಲ್ಲಿ ಹೋಗಿ ನೀವು ಗೊಬ್ಬರಗಳನ್ನು ಕೇಳಿ. ಖಂಡಿತ ಆಗ ನಿಮಗೆ ಒಂದು 10 ಮನೆಯಲ್ಲಿ ಕೇಳಿದರೆ ಒಂದು ಮನೆಯಲ್ಲಾದರೂ ನಿಮಗೆ ಹಟ್ಟಿ ಗೊಬ್ಬರ ಸಿಕ್ಕಿಯೇ ಸಿಗುತ್ತೆ ಸ್ನೇಹಿತರೆ. ಡೌಟೇ ಬೇಡ, ಒಮ್ಮೆ ನೀವು ಟ್ರೈ ಮಾಡಿ. ನಾನು ಹಾಗೆಯೇ ಪರಿಚಯ ಇದ್ದವರ ಹತ್ರ ಎಲ್ಲರ ಹತ್ರ ಕೇಳೋದು, ಆಗ ನಮಗೆ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ. ಒಂದು ಕಡೆ ಸಿಕ್ಕರೆ ಇನ್ನೊಮ್ಮೆ ನಾವು ಅಲ್ಲಿ ಗೊಬ್ಬರ ತರಲಿಕ್ಕೆ ಹೋಗುವಾಗ ಇರೋದಿಲ್ಲ. ಹಾಗಾಗಿ ನೀವು ಇದ್ದಾಗ ಸ್ವಲ್ಪ ಜಾಸ್ತಿಯಾಗಿ ತಂದು ಮಳೆ ಬೀಳದ ಜಾಗದಲ್ಲಿ ಇಟ್ಟು ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ವರ್ಷ ಪೂರ್ತಿಯಾಗಿ ನಿಮಗೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇಷ್ಟೇ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ನಾನಲ್ಲಿ ಉತ್ತರಿಸ್ತೇನೆ. ವಿಡಿಯೋ ಮಾಡುವಂತಹ ಸಂದರ್ಭ ಇದ್ದರೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.